ಈ ದೇವಸ್ಥಾನಕ್ಕೆ ಬಂದು ತಾಯಿಯನ್ನ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಮಕ್ಕಳಾಗುತ್ತಂತೆ. ತ್ರೇತಾಯುಗದಿಂದ ಇಲ್ಲಿಯವರೆಗೂ 3 ವರ್ಷಕ್ಕೊಂದ್ಸಲ ಇಲ್ಲಿ ಹೊಸದೊಂದು ಲಿಂಗ ಉದ್ಭವ ಆಗುತ್ತೆ. ವಿಶೇಷವಾಗಿ ಅಮೃತೇಶ್ವರಿ ತಾಯಿ ಮಕ್ಕಳಿಲ್ಲದವರಿಗೆ, ಮಕ್ಕಳೇ ಆಗೋದಿಲ್ಲ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಗೊತ್ತಂತವ್ರಿಗೂ ಕೂಡ ವರವನ್ನ, ಮಕ್ಕಳ ಸಂತಾನ ಭಾಗ್ಯವನ್ನ ಪ್ರಾಪ್ತಿ ಮಾಡಿ ಇರುವಂತಹ ಎಲ್ಲ ದೋಷಗಳನ್ನ ಕಳೆದು ನಿಮ್ಗೆ ಯಾವ್ದೇ ರೀತಿ ಕಲ್ಯಾಣದಲ್ಲಿ ಡಿಲೇ ಆಗ್ತಾ ಇದೆ ಅಥವಾ ನಿಮ್ಗೆ ಯಾವ್ದೇ ರೀತಿ ಸ್ಕಿನ್ ಡಿಸೀಸಸ್ ಇದೆ, ಈ ತರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವಂತಹಳು ಈ ಅಮೃತೇಶ್ವರಿ ಮಾತೆ ಅಂತ ಹೇಳಲಾಗತ್ತೆ. ವಿಶೇಷವಾಗಿ ಆಗದವರಿಗೆ ಮಕ್ಕಳು ಪ್ರಾಪ್ತಿಯಾದಲ್ಲಿ ಇಲ್ಲಿ ಬಂದು ಬೆಳಕಿನ ಸೇವೆ ಅಂದ್ರೆ ಯಕ್ಷಗಾನದ ಸೇವೆಯನ್ನ ಮಾಡಿಸಬಹುದು. ಮತ್ತೆ ಏನಿದು ಉದ್ಭವ ರೂಪಿ ಲಿಂಗಗಳು ಅಂತಂದ್ರೆ ಇವುಗಳನ್ನ ತಾಯಿಯ ಮಕ್ಕಳು ಅಂತ ಹೇಳಲಾಗತ್ತೆ. ಖರಾಸುರ ಅನ್ನುವಂತಹ ರಾವಣನ ಬಂಧು ಇರ್ತಾನೆ, ಅವನ ಹೆಂಡತಿ ಕುಂಭಮುಖಿ. ಇವರು ಸದ್ಬುದ್ಧಿ ಇರೋರಾಗಿರ್ತಾರೆ. ಈ ಕುಂಭಮುಖಿ ಹಾಗೆ ರಾವಣನ ತಂಗಿ ಶೂರ್ಪನಖಿ ಒಂದ್ಸಲಿ ವಿಹಾರಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಆಗಷ್ಟೇ ತನ್ನ ಪತಿಯನ್ನ ಕಳೆದುಕೊಂಡಂತಹ ಋಷಿ ಪತ್ನಿ ಅತಿಪ್ರಭೆ ತನ್ನ ಮಗನಾದಂಥ ಬಹುಶ್ರುತನ ಜೊತೆ ಹೋಗ್ತಾ ಇರ್ತಾಳೆ. ಬಹುಶ್ರುತ ತುಂಬಾ ಸುಂದರವಾಗಿರ್ತಾನೆ. ಅವನನ್ನ ನೋಡಿ ಶೂರ್ಪನಖಿಗೆ ಮನಸ್ಸಾಗುತ್ತೆ. ಆದರೆ ಬಹುಶ್ರುತ ಅವಳನ್ನ ರಿಜೆಕ್ಟ್ ಮಾಡ್ತಾನೆ. ಇದೇ ಕೋಪಕ್ಕೆ ಶೂರ್ಪನಖಿ ಅವನನ್ನ ಕೊಂದು ಹಾಕ್ಬಿಡ್ತಾಳೆ. ಬಹುಶ್ರುತನ ತಾಯಿ ನನ್ನ ಮಗನನ್ನ ಕೊಂದಿದ್ದು ಕುಂಭಮುಖಿ ಅಂತ ಅಪಾರ್ಥ ಮಾಡಿಕೊಂಡು, ನನ್ನ ಮಗನನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟಿಯಲ್ಲ, ನಿನಗೆ ಯಾವಾಗ್ಲೂ ಮಕ್ಕಳಾಗದೆ ಇರ್ಲಿ ಅಂತ ಕುಂಭಮುಖಿಗೆ ಶಾಪ ಕೊಟ್ಬಿಡ್ತಾಳೆ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಅವಳ ಮಗನನ್ನ ಕೊಂದಿದ್ದು ಕುಂಭಮುಖಿ ಅಲ್ಲ, ಶೂರ್ಪನಖಿ ಅಂತ. ಅವಳ ತಪ್ಪಿನ ಅರಿವಾಗಿ ಶೂರ್ಪನಖಿಗೆ ಮುಂದೆ ಇದೇ ರೀತಿ ಒಬ್ಬ ಸ್ಫುರದ್ರೂಪಿಯನ್ನ ಇಷ್ಟಪಟ್ಟು ಅವನಿಂದೇ ನಿನಗೆ ಅಪಮಾನವಾಗ್ಲಿ, ನಿನ್ನ ಸಾಮ್ರಾಜ್ಯ ಅಳಿಸ್ ಹೋಗ್ಲಿ ಅಂತ ಶಾಪ ಕೊಡ್ತಾಳೆ. ಅನಂತರ ಶೂರ್ಪನಖಿ ರಾಮ ಲಕ್ಷ್ಮಣರಿಗೆ ಮನಸ್ಸೋತು. ನಂತರ ರಾಮಾಯಣದಲ್ಲಿ ಏನಾಯ್ತು ಅಂತ ಗೊತ್ತಲ್ಲ. ಇನ್ನು ಈ ಶಾಪದಿಂದ ವಿಮೋಚನೆಗೆ ಅಂತ ಕುಂಭಮುಖಿ ದೇವಿಯನ್ನ ಪ್ರಾರ್ಥಿಸ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿ ಅಮೃತೇಶ್ವರಿ ಮಾತೆ ಪ್ರತ್ಯಕ್ಷಳಾಗ್ತಾಳೆ. ದೇವಿಯ ಕಾಂತಿ, ಸೊಬಗು, ಪ್ರಭೆ ಎಲ್ಲವನ್ನ ನೋಡಿ ದಿಗ್ಭ್ರಾಂತಳಾದಂಥ ಕುಂಭಮುಖಿ ವರವನ್ನ ಕೇಳೋ ಸಮಯದಲ್ಲಿ ನಿನಗೆ ಶಿವನಂತ ಹಲವಾರು ಮಕ್ಕಳಾಗ್ಲಿ ಅಂತ ಕೇಳ್ಕೊಂಡ್ಬಿಡ್ತಾಳೆ. ನನಗೆ ಮಕ್ಕಳಾಗ್ಲಿ ಅಂತ ಕೇಳ್ಕೊಳ್ಳೋ ಬದಲು ಅದಕ್ಕೆ ಅಮೃತೇಶ್ವರಿ ನಕ್ಕು ತಥಾಸ್ತು ಅಂತ ಹೇಳ್ತಾಳೆ. ಹಾಗೆ ಅಮೃತೇಶ್ವರಿ, ನೀನು ನಿನಗೆ ಮಕ್ಕಳಾಗ್ಲಿ ಅಂತ ಬೇಡ್ಕೊಳ್ಳೋ ಬದಲು ತಪ್ಪಾಗಿ ನನಗೆ ಮಕ್ಕಳಾಗ್ಲಿ ಅಂತ ಕೇಳ್ಕೊಂಡ್ಬಿಟ್ಟಿದ್ಯಾ. ಹೀಗಾಗಿ ನನಗೆ ಇಲ್ಲಿ ಶಿವರೂಪಿಯಾದಂತಹ ಮಕ್ಕಳು ಆಗ್ತಾನೆ ಬರ್ತಾರೆ. ಇಲ್ಲಿ ನಾನು ಅಮೃತೇಶ್ವರಿಯಾಗಿ ಹಲವು ಮಕ್ಕಳ ತಾಯಿಯಾಗಿ ನೆಲೆಸ್ತೀನಿ. ಈ ಮಕ್ಕಳನ್ನ ನಿನ್ನ ಮಕ್ಕಳ ಹಾಗೆ ಸಲಹು. ಅಷ್ಟು ಮಾತ್ರ ಅಲ್ಲ, ನಿನ್ನ ಪುಣ್ಯದ ಫಲವಾಗಿ ಇಲ್ಲಿ ಬರೋರೆಲ್ಲರಿಗೂ ಕೂಡ ಮಕ್ಕಳು ಪ್ರಾಪ್ತಿಯಾಗಲಿ ಅಂತ ಹರಿಸ್ತಾಳೆ. ಅದೇ ರೀತಿ ಇವತ್ತಿಗೂ ಕೂಡ ಅಮೃತೇಶ್ವರಿ ತಾಯಿ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನ ಕೊಡ್ತಾಳೆ. ಇಲ್ಲಿ ಎಳ್ಳೆಣ್ಣೆಯಲ್ಲಿ ನಮಗೆ ನಾವು ದೃಷ್ಟಿಯನ್ನು ತೆಕ್ಕೊಂಡು ಆ ಎಣ್ಣೆಯಲ್ಲಿ ಮುಖವನ್ನು ನೋಡಿ ಲಿಂಗಗಳಿಗೆ ಅವುಗಳನ್ನು ಹಚ್ಚಿ ಹುರುಳಿಯನ್ನು ಆರೋಪಿಸಿದ್ರೆ ಮಕ್ಕಳಾಗದವರಿಗೆ ಮಕ್ಕಳಾಗೋದು ಮಾತ್ರವಲ್ಲ, ಜೀವನದಲ್ಲಿರುವಂಥ ಯಾವುದೇ ರೀತಿ ಕಾಯಿಲೆ, ಕಸಾಲೆ, ಅಡೆತಡೆ ಎಲ್ಲವನ್ನೂ ಕೂಡ ದೇವಿ ನಿವಾರಿಸಿ ಕರುಣಿಸ್ತಾಳೆ ಅನ್ನುವಂತಹ 100 ಪವಾಡ ಕಥೆಗಳನ್ನು ನೀವು ಕೇಳಬಹುದು, ನೋಡಬಹುದು. ನಿಮ್ಮ ಬದುಕಿನಲ್ಲೂ ಕೂಡ ಪವಾಡ ಆಗಲಿ, ಅಮೃತೇಶ್ವರಿ ತಾಯಿ ನೀವು ಬಯಸಿದ್ದನ್ನು ಕರುಣಿಸಲಿ.